ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೋಮೇಶ್ವರ್ ನಿಮ್ಮ ಮುಂದೆ ನಿಂತಿದ್ದೇನೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಯಾವ ದೇವಸ್ಥಾನಕ್ಕೆ ಅಂತ ಕೇಳ್ತಿದ್ದೀರಾ? ವಿಜ್ಞಾನ ದೇವಸ್ಥಾನಕ್ಕೆ, ಟೆಂಪಲ್ ಆಫ್ ಸೈನ್ಸ್. ಯಾವುದು ಈ ಟೆಂಪಲ್ ಆಫ್ ಸೈನ್ಸ್ ಅಂತ ತಮಗೆ ಆಶ್ಚರ್ಯ ಆಗಬಹುದು. ನಾನು ನಿಂತಿರುವ ಸ್ಥಳ ಬೆಂಗಳೂರಿನಲ್ಲಿ ಇರುವಂಥ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ಮುಂದೆ ನಾನು ನಿಂತಿದ್ದೇನೆ. ಸಾಮಾನ್ಯವಾಗಿ ವಸ್ತು ಸಂಗ್ರಹಾಲಯ, ಮ್ಯೂಸಿಯಂ ಅಂತ ಹೇಳ್ತಂದರೆ ದೂರ ನಿಂತ್ಕೊಂಡು ನೋಡಿಬಿಟ್ಟು ಹೋಗ್ತಾ ಇರಬೇಕಲ್ವಾ. ಆದರೆ ಇಲ್ಲಿ ಹಾಗಲ್ಲ. ಮಕ್ಕಳು ಯಾವುದೇ ಒಂದು ವಿಜ್ಞಾನ ಪ್ರಯೋಗವನ್ನು ಮಾಡಿ ನೋಡಬಹುದು. ಬಟನ್ಗಳನ್ನು ಒತ್ತಬಹುದು, ಲಿವರ್ ಎಳಿಬಹುದು, ಕಲಿಯುವ ಎಲ್ಲ ಪ್ರಯತ್ನವನ್ನು ಮಾಡಬಹುದು. ಅಂತಹ ಅಪರೂಪದ ವಸ್ತು ಸಂಗ್ರಹಾಲಯ ಇಲ್ಲಿದೆ. ಈ ವಸ್ತು ಸಂಗ್ರಹಾಲಯದ ಒಳಗೆ ಹೋಗಿ ಯಾವ ವೈಜ್ಞಾನಿಕ ಉಪಕರಣಗಳನ್ನು ಅಲ್ಲಿ ಪ್ರದರ್ಶಿಸಿದ್ದಾರೆ, ಅವುಗಳಿಂದ ನಾವು ಏನು ಕಲಿಯಬಹುದು, ನಮ್ಮ ಮಕ್ಕಳು ಹೇಗೆ ಆ ಉಪಕರಣಗಳನ್ನು ಬಳಸ್ತಾರೆ, ಅದರಿಂದ ತಿಳಿದುಕೊಳ್ಳಬಹುದಾದ ವೈಜ್ಞಾನಿಕ ತತ್ವಗಳು ಯಾವುದು, ಇವೆಲ್ಲವನ್ನು ತಿಳ್ಕೊಳ್ಳೋಣ. ಒಂದಷ್ಟು ಪ್ರಶ್ನೆ ಕೇಳೋಣ, ಮಾಹಿತಿ ಪಡೆದು ಕನ್ನಡ ಪುಸ್ತಕಗಳನ್ನು ಬಹುಮಾನವಾಗಿ ಕೊಟ್ಟು ಹುಡುಗರನ್ನು ಸಂತೋಷ ಪಡೋಣ, ನಾವು ಕಲಿಯೋಣ. ಸಿದ್ಧವಾಗಿದ್ದೀರಿ ಅಲ್ವಾ? ಮತ್ತು ಯಾಕೆ ತಡ, ಬನ್ನಿ ಹೊರಡೋಣ. ವೀಕ್ಷಕರೇ, ನಾವು ನಿಂತಿದ್ದೇವೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಒಳಗಡೆ. ವಿಶ್ವೇಶ್ವರಯ್ಯ ಅವರ ವಿಗ್ರಹ ನಾವೆಲ್ಲ ನೋಡ್ತಾ ಇದ್ದೇವೆ. ಮಕ್ಕಳು ಸರಿದ್ದಾರೆ. ಒಂದಷ್ಟು ಪ್ರಶ್ನೆಯಿಂದ ಕೇಳಿ ಪುಸ್ತಕಗಳನ್ನು ಕೊಡೋಣ ಅವರಿಗೆ. ಸರಳವಾದ ಪ್ರಶ್ನೆ ಕೇಳ್ತಾ ಇದ್ದೇನೆ. ವಿಶ್ವೇಶ್ವರಯ್ಯ ಅವರ ವೃತ್ತಿ ಏನಾಗಿತ್ತು ಅಂತ? ಅವರು ವಿಜ್ಞಾನಿಗಳಾಗಿದ್ರಾ ಅಥವಾ ಇಂಜಿನಿಯರ್ ಆಗಿದ್ರಾ ಅಂತ? ಯಾರು ಉತ್ತರ ಕೊಡ್ತೀರಿ? ನೀ ಕೊಡ್ತೀಯಪ್ಪ, ಕೊಡು. ಇಂಜಿನಿಯರ್ ಆಗಿದ್ದರು ವಿಶ್ವೇಶ್ವರಯ್ಯ ಅವರು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಬಹಳ ಸಂತೋಷ. ಅಮೃತ ಬೀಜ, ಶಿವಾನಂದ ತಗಡೂರು ಬರೆದಂಥ ಪುಸ್ತಕ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಬಹಳ ಸಂತೋಷ. ವಿಶ್ವೇಶ್ವರಯ್ಯ ಅವರಿಗೆ ನಮ್ಮ ಭಾರತ ಸರ್ಕಾರ ಕೊಟ್ಟಂಥ ಅತ್ಯಂತ ದೊಡ್ಡ ಪದ್ಮ ಪ್ರಶಸ್ತಿ ಯಾವುದು? ಹೇಳಿಮ್ಮ. ಭಾರತ ರತ್ನ. ಉತ್ತರ ಸರಿಯಾಗಿದೆ. ತಮಗೆ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ, ಉಪಮಾತೀತರು ವ್ಯಕ್ತಿ ಚಿತ್ರಗಳು, ಸಂಗನಾಳ ಮಟ್ಟ ಬರೆದದ್ದು. ದಯವಿಟ್ಟು ಸ್ವೀಕರಿಸಿ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯ ಬಳಿ ಜನಿಸಿದ್ರು. ಸೆಂಟ್ರಲ್ ಕಾಲೇಜಲ್ಲಿ ಅಧ್ಯಯನ ಮಾಡಿದ್ರು. ಯೂನಿವರ್ಸಿಟಿ ಆಫ್ ಪುಣೆ, ಯೂನಿವರ್ಸಿಟಿ ಆಫ್ ಮದ್ರಾಸ್, ಯೂನಿವರ್ಸಿಟಿ ಆಫ್ ಬಾಂಬೆ, ಈ ಮೂರೂ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಿ ಅವರು ಇಂಜಿನಿಯರ್ ಆದರು. ಇಂಜಿನಿಯರ್ ಆಗಿ ನಮ್ಮ ಭಾರತ ದೇಶದ ಅನೇಕ ಸಂಸ್ಥಾನಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಆ ಸಂಸ್ಥಾನಗಳಲ್ಲಿ ಬಹಳ ಮುಖ್ಯವಾದದ್ದು ನಮ್ಮ ಮೈಸೂರು ಸಂಸ್ಥಾನ. ಈಗ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ವಿಶ್ವೇಶ್ವರಯ್ಯ ಅವರು 2 ಮೇಣದ ಬತ್ತಿಯ ಕಟ್ಟುಗಳನ್ನು ಇಟ್ಕೋತಾ ಇದ್ದರಂತೆ. 2 ಮೇಣದ ಬತ್ತಿಯ ಕಟ್ಟುಗಳು. ಯಾಕೆ 2 ಮೇಣದ ಬತ್ತಿಯ ಕಟ್ಟುಗಳನ್ನು ಇಟ್ಕೋತಾ ಇದ್ದರು ಅಂತ ತಿಳ್ಕೋಬೇಕು. ಆಯ್ಕೆಗಳು ಕೊಡ್ತಾ ಇದ್ದೇನೆ. ಒಂದು ಚಳಿಗಾಲದಲ್ಲಿ ಬಳಸೋದಕ್ಕೆ, ಇನ್ನೊಂದು ಬೇಸಿಗೆಯಲ್ಲಿ ಬಳಸೋದಕ್ಕೆ, ಒಂದು ಸರ್ಕಾರಿ ಕೆಲಸಕ್ಕೆ ಬಳಸೋದಕ್ಕೆ, ಇನ್ನೊಂದು ಸ್ವಂತ ಕೆಲಸಕ್ಕೆ ಬಳಸೋದಕ್ಕೆ. ಯಾವ? ಒಂದು ಸರ್ಕಾರಿ ಕೆಲಸ ಮತ್ತು ಹಾಗೂ ಸ್ವಂತ ಬಳಕೆಗೋಸ್ಕರ ಉಪಯೋಗಿಸ್ತಾ ಇದ್ದರು. ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಬಾಚಕೋರಿ ಗೌತಮ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ವಿಶ್ವೇಶ್ವರಯ್ಯ ಅವರು ತಮ್ಮ ಪ್ರಾಮಾಣಿಕತೆಗೆ, ನಿಷ್ಠೆಗೆ ಬಹಳ ಹೆಸರುವಾಸಿಯಾದವರು. ಸರ್ಕಾರಿ ಕೆಲಸವನ್ನು ಮಾಡಬೇಕಾದ್ರೆ
ಸರ್ಕಾರದ ಹಣದಲ್ಲಿ ಕೊಂಡುಕೊಂಡಂಥ ಮೇಣದ ಬತ್ತಿಗಳು ಏನಿದೆ ಅದನ್ನು ಬಳಸ್ತಾ ಇದ್ರಂತೆ. ಸರ್ಕಾರಿ ಕೆಲಸ ಮುಗಿದ ಮೇಲೆ ಸ್ವಂತ ಕೆಲಸವನ್ನು ಆರಂಭಿಸಬೇಕು ಅನ್ನೋವಾಗ ಆ ಸರ್ಕಾರಿ ಮೇಣದ ಬತ್ತಿಯನ್ನು ಆರಿಸಿಬಿಟ್ಟು ತಮ್ಮ ಸ್ವಂತ ಖರ್ಚಲ್ಲಿ ಕೊಂಡುಕೊಂಡಂಥ ಮೇಣದ ಬತ್ತಿಯನ್ನು ಹಚ್ಚಿಕೊಂಡು ತಮ್ಮ ಕೆಲಸವನ್ನು ಮುಂದುವರಿಸ್ತಾ ಇದ್ದಂತೆ. ಈ ರೀತಿಯಾದ ಪ್ರಾಮಾಣಿಕತೆ ಇರುವಂಥ ಮತ್ತೊಬ್ಬ ವ್ಯಕ್ತಿಯನ್ನು ಹುಡುಕೋದು ಬಹಳ ಬಹಳ ಕಷ್ಟ. ವಿಶ್ವೇಶ್ವರಯ್ಯ ಅವರ ಬಗ್ಗೆ ಅನೇಕ ದಂತಕಥೆಗಳಿವೆ. ಅಂತಹ ಕಥೆಗಳಲ್ಲಿ ಒಂದು ಕಥೆಯನ್ನು ಈಗ ಹೇಳ್ತೇನೆ. ಅದರ ಅರ್ಥವನ್ನು ಯಾರು ಹೇಳ್ತೀರಿ ನೋಡೋಣ. ಇಂಗ್ಲೆಂಡಲ್ಲಿ ರೈಲಲ್ಲಿ ಹೋಗ್ತಾ ಇದ್ದರಂತೆ ವಿಶ್ವೇಶ್ವರಯ್ಯ ಅವರು. ರಾತ್ರಿ ಹೊತ್ತು ಮಲಗಿದ್ದಾರೆ. ಮಲಗಿದ್ದಾಗ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಯ್ತಂತೆ ಅವರಿಗೆ. ಎಚ್ಚರ ಆದ ಕೂಡಲೇ ರೈಲನ್ನು ನಿಲ್ಲಿಸಿ ಆ ಗಾರ್ಡು ಬರೋವರೆಗೂ ಕಾದಿದ್ದು, ಅವನು ಬಂದಾಗ ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡು ಅವರು ಆ ಹಳ್ಳಿಯ ಉದ್ದಕ್ಕೂ ನಡ್ಕೊಂಡು ಹೋದ್ರಂತೆ. ಹಾಗೆ ನಡ್ಕೊಂಡು ಹೋದಾಗ ಏನು ಕಂಡಿದ್ರು ಹೇಳಿ ಸರ್. ಆಯ್ಕೆಗಳು ಕೊಡಲಾ? ಸ್ವಲ್ಪ ಮುಂದೆ ಬನ್ನಿ. ವಿಶ್ವೇಶ್ವರಯ್ಯ ಅವರು ರೈಲನ್ನು ನಿಲ್ಲಿಸೋದಕ್ಕೆ ಕಾರಣ ಏನು? 2 ಆಯ್ಕೆ ಕೊಡ್ತೇನೆ, ಸರಿಯಾದ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡಿ. ಮೊದಲನೇ ಆಯ್ಕೆ, ಆ ರೈಲು ಚಲನೆಯ ಸಂದರ್ಭದಲ್ಲಿ ಉಂಟಾಗುವ ಶಬ್ದ ಏನಿದೆ ಆ ಶಬ್ದ ವಿಭಿನ್ನವಾಗಿತ್ತು. ಮೊದಲನೇ ಆಯ್ಕೆ. 2ನೇ ಆಯ್ಕೆ, ಅವರಿದ್ದಂಥ ಬೋಗಿಯಲ್ಲಿ ಯಾರಿಗೋ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗಿತ್ತು. ಯಾವ ಕಾರಣಕ್ಕೆ ರೈಲನ್ನು ನಿಲ್ಲಿಸೋದು? ಹಳಿಯ ಶಬ್ದದಲ್ಲಿ ವಿಭಿನ್ನ ಉಂಟಾಗಿತ್ತು, ವ್ಯತ್ಯಾಸ. ಹಳಿಯ ಶಬ್ದದಲ್ಲಿ ಭಿನ್ನ ರೀತಿಯಾದ ಶಬ್ದವನ್ನು ಕೇಳಿದಾಗ ಏನೋ ತೊಂದರೆಯಾಗಿದೆ ಅಂತ ಅನುಮಾನ ಬಂದು ರೈಲನ್ನು ನಿಲ್ಲಿಸಿದ್ರಂತೆ. ನಂತರ ಆ ರೈಲ್ವೆ ಸಿಬ್ಬಂದಿಯ ಜೊತೆ ಹೋಗಿ ನೋಡಿದಾಗ ಅಲ್ಲಿ ರೈಲ್ವೆ ಹಳಿಗಳಿರುತ್ತಲ್ಲ, ಆ ಹಳಿಗಳಲ್ಲಿ ಫಿಶ್ ಪ್ಲೇಟ್ ಅಂತ ಇರುತ್ತೆ. ಒಂದು ಹಳಿಯನ್ನು ಮತ್ತೊಂದು ಹಳಿಯನ್ನು ಜೋಡಿಸುವಂಥದ್ದು. ಅದು ಸಡಿಲವಾಗಿತ್ತಂತೆ. ಆ ಸಡಿಲವಾಗಿದ್ದ ಕಾರಣ ಬೇರೆ ರೀತಿಯ ಶಬ್ದ ಬಂತು. ಆ ಶಬ್ದವನ್ನು ಆಲಿಸುವಂಥ ಸೂಕ್ಷ್ಮ ಇಂಜಿನಿಯರಿಂಗ್ ಕಿವಿ ಇತ್ತಂತೆ ನೋಡಿ ವಿಶ್ವೇಶ್ವರಯ್ಯ ಅವರಿಗೆ. ಹಾಗಾಗಿ ಅನೇಕ ಜನರ ಪ್ರಾಣವನ್ನು ಉಳಿಸಿದ್ರು ಅಂತ ಹೇಳ್ತಾರೆ. ಉತ್ತರ ಸರಿಯಾಗಿ ಕೊಟ್ಟಿದ್ದೀರಿ. ಒಂದು ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ಲಕ್ಷ್ಮಣ ಶೆರೆಗಾರ, ಕಿವಿಯ ತುದಿಗೆ ಬೆಂಕಿಯ ಉಗುಳು, ಈ ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಒಂದು ಅಣೆಕಟ್ಟನ್ನು ಕಟ್ಟಿದ್ದೇವೆ. ಅಣೆಕಟ್ಟಿನ ಹಿಂಭಾಗದಲ್ಲಿ ನೀರು ಸಂಗ್ರಹ ಆಗುತ್ತೆ. ಆ ನೀರನ್ನು ಹೊರಗೆ ಹರಿಸೋದಕ್ಕೆ ನಾವು ದ್ವಾರಗಳನ್ನು ಮಾಡಿರ್ತೇವೆ. ಅದನ್ನು ಗೇಟ್, ಸ್ಲೂಯಿಸ್ ಗೇಟ್ ಅಂತ ಕರೀತಾರೆ. ಆರಂಭದಲ್ಲಿ ಇದ್ದಂಥ ಸ್ಲೂಯಿಸ್ ಗೇಟ್ಗಳು ಏನಿದ್ವೋ ಅವನ್ನು ಮನುಷ್ಯರೇ ಚಲಿಸಬೇಕಾಗಿತ್ತು. ಅಕಸ್ಮಾತ್ ಮಧ್ಯರಾತ್ರಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಯಿತು ಅಂದರೆ ನೀರೇನು ಮಾಡೋದು, ಅಣೆಕಟ್ಟಿನ ಮೇಲೆ ಹರಿದು ಹೊರಗಡೆ ಹೋಗ್ತಾ ಇತ್ತು. ಯಾಕಂದರೆ ಮನುಷ್ಯರೇ ಬಂದು ಆ ಗೇಟ್ಗಳನ್ನು ತೆಗಿಬೇಕಾಗಿತ್ತು. ಅದಕ್ಕೆ ವಿಶ್ವೇಶ್ವರಯ್ಯ ಏನು ಮಾಡಿದ್ರು ಅಂದರೆ ಸ್ಲೂಯಿಸ್ ಗೇಟ್ ಅಂತ ಒಂದು ಹೊಸ ತಂತ್ರಜ್ಞಾನದ ಗೇಟ್ಗಳನ್ನು ಸೃಷ್ಟಿ ಮಾಡಿದ್ರಂತೆ. ಆ ನೀರು ಒಂದು ಮಟ್ಟಕ್ಕೆ ಬರ್ತಾ ಇದ್ದ ಹಾಗೆ ಅದು ತನಗೆ ತಾನೇ ತೆರ್ಕೊಂಡ್ಬಿಡೋದು, ನೀರು ಹರಿದು ಹೋಗ್ತಾ ಇತ್ತು. ಹಾಗಾಗಿ ಅಣೆಕಟ್ಟಿಗೆ ಆಘಾತ ಆಗುವ, ಡ್ಯಾಮೇಜ್ ಆಗುವ ಸಾಧ್ಯತೆ ಬಹಳ ಕಮ್ಮಿ ಇತ್ತಂತೆ. ಈ ಸ್ಲೂಯಿಸ್ ಗೇಟನ್ನು ಮೊದಲ ಬಾರಿಗೆ ಯಾವ ಅಣೆಕಟ್ಟಲ್ಲಿ ಬಳಸಿದ್ರು ಅಂತ ತಿಳ್ಕೋಬೇಕಾಗಿದೆ. ಆ ಅಣೆಕಟ್ಟು 2 ಆಯ್ಕೆಗಳನ್ನು ಕೊಡ್ತೇನೆ. ಗೊತ್ತಾಯ್ತಾ ಆಗಲೇ? ಆಯ್ಕೆಗಳು ಬೇಡವಾ ನಿಮಗೆ? ನಮ್ಮ ಕನ್ನಂಬಾಡಿ ಕಟ್ಟೆಯಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟಲ್ಲಿ ಅದನ್ನು ಅಳವಡಿಸಿದ್ರ, ಅಥವಾ ಹೈದರಾಬಾದಲ್ಲಿ ಅಳವಡಿಸಿದ್ರ ಮೂಸಿ ನದಿಗೆ? ಮೂಸಿ ನದಿ KRS ಅಂತ ಹೇಳಿದ್ದಾನೆ. ಬಹಳ ಸಂತೋಷ.
ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಕೃಷ್ಣರಾಜ ಸಾಗರ ಅಣೆಕಟ್ಟಲ್ಲಿ ಎಷ್ಟು ಸ್ಲೂಯಿಸ್ ಗೇಟ್ಗಳಿವೆ ಅನ್ನೋದು ಒಂದು ಪ್ರಶ್ನೆ. ಭಾರತದಲ್ಲಿ ಯಾವುದೇ ಅಣೆಕಟ್ಟಲ್ಲಿ ಇಷ್ಟು ಗೇಟ್ಗಳಿಲ್ಲ, ನಮ್ಮಲ್ಲಿ ಮಾತ್ರ ಉಂಟದು. ಅದು ಎಷ್ಟು ಅಂತ 100 ಗೇಟ್ಗಳ 152 ಗೇಟುಗಳ. ಯಾರಾದರೂ ಕೈ ಎತ್ಬಿಟ್ಟು ಉತ್ತರ ಕೊಡಿ. ನೀವು ತೊಗೊಂಡಿದೆಯಲ್ಲಪ್ಪ ಪುಸ್ತಕ, ಇನ್ನೊಬ್ಬರು ಕೊಡೋಣ. ಎಷ್ಟು? 154 ಅಲ್ಲ, 152. ಹಾಂ, 100 ಗೇಟು 152 ಗೇಟು ಅಂದರೆ ಕೇಳಿಸ್ಕೊಳ್ಳಿಲ್ಲ ನೀನು. 152 ಗೇಟು ಸರಿಯಾದ ಉತ್ತರ. ತಗೋ, ಒಂದು ಪುಸ್ತಕ ಕೊಡ್ತಾ ಇದ್ದೇನೆ. ವೀಕ್ಷಕರೇ, ವಿಶ್ವೇಶ್ವರಯ್ಯ ಅವರ ಹೆಗ್ಗಳಿಕೆ ಏನು ಅಂದರೆ, ಈ ಸ್ಲೂಯಿಸ್ ಗೇಟನ್ನು ಅವರು ರೂಪಿಸಿದ್ರಲ್ಲ, ಇದಕ್ಕಾಗಿ ಅವರು ಏಕಸ್ವಾಮ್ಯವನ್ನು, ಪೇಟೆಂಟನ್ನು ಪಡಿಬಹುದಾಗಿತ್ತು. ಹಾಗೆ ಪೇಟೆಂಟನ್ನು ಪಡೆದಿದ್ದರೆ ತುಂಬ ಹಣವನ್ನು ಅವರು ಸಂಪಾದನೆ ಮಾಡಬಹುದಾಗಿತ್ತು. ಆದರೆ ಅವರು ಪೇಟೆಂಟ್ ಮಾಡಲಿಲ್ಲ. ಹಾಗಾಗಿ ಆ ಗೇಟನ್ನು ಯಾರು ಬೇಕಾದರೂ ತಯಾರಿಸಬಹುದು, ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಅಳವಡಿಸ್ಕೋಬಹುದಾಗಿತ್ತು. ವಿಶ್ವೇಶ್ವರಯ್ಯ ಅವರ ಈ ಒಂದು ಕೆಲಸ ಏನಿದೆ ಇದು ಅದ್ಭುತವಾದದ್ದು. ಯಾಕಂದರೆ ತಾನು ಏನು ಕಂಡುಹಿಡಿದಿದ್ದೇನೆ ಅದು ಮನುಕುಲದ ಒಳಿತಿಗಾಗಿ ಉಪಯೋಗ ಆಗಬೇಕು ಅನ್ನೋ ಆಶಯ ವಿಶ್ವೇಶ್ವರಯ್ಯ ಅವರಿಗೆ ಇತ್ತು. ಹಾಗಾಗಿ ಅವರು ಪೇಟೆಂಟ್ ಮಾಡಲಿಲ್ಲ. ಹೀಗೆ ತಾವು ಕಂಡುಹಿಡಿದ ಸಂಶೋಧನೆಗೆ ಪೇಟೆಂಟ್ ಮಾಡದೇ ಇರತಕ್ಕಂಥ ಅನೇಕ ಮಹಾನುಭಾವರು ನಮ್ಮ ಜಗತ್ತಲ್ಲಿ ಉಂಟು. ಉದಾಹರಣೆಗೆ ಪೆನಿಸಿಲಿನ್, ನಮಗೆಲ್ಲ ಗೊತ್ತಿರೋ ಹಾಗೆ ಬಹಳ ಮುಖ್ಯವಾದ ಆ್ಯಂಟಿಬಯೋಟಿಕ್, ಪ್ರತಿಜೈವಿಕ ಔಷಧ ಪೆನಿಸಿಲಿನ್. ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೇಟೆಂಟ್ ಮಾಡಲಿಲ್ಲ. ಮೇಡಮ್ ಕ್ಯೂರಿ ರೇಡಿಯಂ ಕಂಡುಹಿಡಿದರೂ ಪೇಟೆಂಟ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆಯೇ ಎಕ್ಸ್ರೇಸನ್ನು ಕಂಡುಹಿಡಿದ್ರಲ್ಲ, ಅವರು ಸಹ ಪೇಟೆಂಟ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಯಾಕಂದರೆ ಇವೆಲ್ಲ ಮನುಕುಲದ ಒಳಿತಿಗಾಗಿ ಉಪಯೋಗ ಆಗಬೇಕು. ದುಡ್ಡು ತಗೊಂಡು ನಾನೇನು ಮಾಡಲಿ ಅನ್ನೋದು ಈ ಮಹಾನುಭಾವರ ಪ್ರಶ್ನೆ. ಇಂತಹ ಒಂದು ಉದಾತ್ತ ಚೇತನ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿತು ಅನ್ನೋದು ನಾವೆಲ್ಲ ಹೆಮ್ಮೆ ಪಡಬಹುದಾದಂಥ ವಿಚಾರ. ವಿಶ್ವೇಶ್ವರಯ್ಯ ಅವರನ್ನು ನಾವು ಆಧುನಿಕ ಮೈಸೂರಿನ ಪಿತಾಮಹ ಅಂತ ಕರೀತೇವೆ. ಇವರು ಒಂದು ಪ್ರಖ್ಯಾತವಾದ ಮಾತನ್ನು ಹೇಳಿದ್ರಂತೆ, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ಒಂದು ಸಂಸ್ಥಾನ ಮುಂದುವರಿಯಬೇಕಾದರೆ ಅದು ಕೈಗಾರಿಕೆಗಳಲ್ಲಿ ಅತ್ಯುನ್ನತವಾದ ಸಾಧನೆಯನ್ನು ಮಾಡಬೇಕು. ಕೈಗಾರಿಕೆಗಳನ್ನು ತಿರಸ್ಕರಿಸುವ ರಾಜ್ಯ ಅಥವಾ ಸಂಸ್ಥಾನ ಏನಿದೆ ಅದು ನಾಶವಾಗುತ್ತೆ ಅನ್ನೋ ಮಾತನ್ನು ಹೇಳಿದರು. ವಿಶ್ವೇಶ್ವರಯ್ಯ ಅವರು KRS ಅಣೆಕಟ್ಟನ್ನು ಕಟ್ಟಿರೋದು ನಮಗೆಲ್ಲ ಗೊತ್ತುಂಟು. ಹಾಗೆಯೇ ಅವರು ಇನ್ನೂ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ 2 ಹೆಸರು ಹೇಳ್ತೇನೆ, ಯಾವುದು ಅಂತ ಹೇಳಬೇಕು. ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕನ್ನು ಕಟ್ಟಿದ್ರ ಅಥವಾ ಇಂಜಿನಿಯರಿಂಗ್ ಕಾಲೇಜನ್ನು ಕಟ್ಟಿದ್ರ? ನಾನು ಯಾರನ್ನು ಕೇಳ್ತೀನೋ ಅವರು ಉತ್ತರ ಕೊಡಬೇಕಾಗುತ್ತೆ. ಹೇಳಿಪ್ಪ. ಇಂಜಿನಿಯರಿಂಗ್ ಕಾಲೇಜು. ಅದರ ಹೆಸರೇನು? ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಅಲ್ಲ. ಅಲ್ಲ. ಹಾಂ, ಎಂಥ ಇಂಜಿನಿಯರಿಂಗ್ ಕಾಲೇಜು? ವಿಶ್ವೇಶ್ವರಯ್ಯ KR ಸರ್ಕಲಲ್ಲಿ ಇರುವಂಥ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದನ್ನು ನಿರ್ಮಿಸಿದ್ರು ವಿಶ್ವೇಶ್ವರಯ್ಯ ಅವರು. ಒಂದು ಪುಸ್ತಕವನ್ನು ಬಹುಮಾನವಾಗಿ ನಮಗೆ ಕೊಡ್ತಾ ಇದ್ದೇವೆ. ವಿಶ್ವೇಶ್ವರಯ್ಯ ಅವರು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಕೆಲಸವನ್ನು ಮಾಡಿ ಆದಮೇಲೆ ಮಹಾರಾಜರು ಅವರಿಗೆ ಸುಮಾರು 2 ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ಕೊಡ್ತಾರಂತೆ. ಆದರೆ ವಿಶ್ವೇಶ್ವರಯ್ಯ ಆ ಹಣವನ್ನು ಮುಟ್ಟೋಲ್ಲ. ಆ ಹಣವನ್ನು ಯಾವುದಕ್ಕೆ ಖರ್ಚು ಮಾಡಿದ್ರು ಅನ್ನೋದನ್ನು ಹೇಳಬೇಕು. 2 ಆಯ್ಕೆ ಕೊಡ್ತಾ ಇದ್ದೇನೆ. ಮೊದಲನೇದು ಸೆಂಟ್ರಲ್ ಕಾಲೇಜ್ ನಿರ್ಮಾಣಕ್ಕೆ,
ಎರಡನೇದು ಪಾಲಿಟೆಕ್ನಿಕ್ ನಿರ್ಮಾಣಕ್ಕೆ. ಹೇಳಿಮ್ಮ, ಪಾಲಿಟೆಕ್ನಿಕ್ ನಿರ್ಮಾಣಕ್ಕೆ ಯಾವ ಪಾಲಿಟೆಕ್ನಿಕ್ ಅಂತ ಗೊತ್ತಾ? ಸಿಪಿಸಿ ಕಾಲೇಜ್. ಪೂರ್ತಿ ಹೇಳೋಕ್ಕಾಗುತ್ತಾ ಅದರ ಹೆಸರು? ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್, SJP. ಬಹಳ ಸಂತೋಷ. ನೋಡಿ, ತಮಗಾಗಿ ಕೊಟ್ಟಂಥ ಹಣ ಏನಿದೆ ಆ ಹಣವನ್ನು ತಾವೇ ಬಳಸ್ಕೋಬಹುದಾಗಿತ್ತು. ಆದರೆ ಇದು ಸಾರ್ವಜನಿಕರ ಹಣ, ಮಹಾರಾಜರು ಕೊಟ್ಟಿದ್ದಾರೆ, ನಾನು ಬಳಸ್ಕೋಬಾರ್ದು ಈ ಹಣವನ್ನು ಅಂತ ಹೇಳಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ ತಂತ್ರಜ್ಞರ ಅಗತ್ಯ ಬಹಳ ಇದೆ. ಹಾಗಾಗಿ ಡಿಪ್ಲೊಮೊ ಪದವೀಧರರನ್ನು ನಾವು ನಿರ್ಮಿಸಬೇಕು ಅನ್ನೋ ಉದ್ದೇಶದಿಂದ ಪಾಲಿಟೆಕ್ನಿಕನ್ನು ಆರಂಭಿಸ್ತಾರೆ. ಇವತ್ತಿಗೂ ಸಹ ಆ ಪಾಲಿಟೆಕ್ನಿಕ್ ಕೆಲಸ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಅನೇಕ ಪಾಲಿಟೆಕ್ನಿಕ್ಗಳಿವೆ ಇವತ್ತು, ಆದರೆ ಆವತ್ತು ಇದೇ ಮೊದಲ ಪಾಲಿಟೆಕ್ನಿಕ್ ಆಗಿತ್ತು. ಬಹಳ ಸಂತೋಷ, ಅಭಿನಂದನೆಗಳು. ಪ್ರತಿ ವರ್ಷ ಸೆಪ್ಟೆಂಬರ್ 15ನೇ ದಿನಾಂಕವನ್ನು ಇಂಜಿನಿಯರ್ಸ್ ಡೇ ಅಂತ ಆಚರಿಸ್ತೇವೆ. ಯಾಕೆ ಆಚರಿಸ್ತೇವೆ ಅನ್ನೋದನ್ನು ತಿಳ್ಕೋಬೇಕು. ಒಂದು ನಿಮಿಷ ಇರಿ, ಆಯ್ಕೆಗಳಿಂದ ಕೊಡ್ತೇನೆ, ಆನಂತರ ಕೈ ಎತ್ತಬಹುದು. ಆವತ್ತು KRS ಅಣೆಕಟ್ಟನ್ನು ನಿರ್ಮಿಸಿದ ದಿವಸ, ವಿಶ್ವೇಶ್ವರಯ್ಯ ಅವರು ಹುಟ್ಟಿದ ದಿವಸ. ಹೇಳಪ್ಪ. ವಿಶ್ವೇಶ್ವರಯ್ಯನವರು ಹುಟ್ಟಿದ ದಿವಸ. ಹುಟ್ಟಿದ ದಿವಸನಾ? ಹೌದಾ? ಗೊತ್ತಾ ನಿನಗೆ? ತುಂಬ ಸಂತೋಷ. ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ವಿಶ್ವೇಶ್ವರಯ್ಯ ಅವರು 101 ವರ್ಷಗಳ ಕಾಲ ಬದುಕಿದ್ರು. ಅವರು ನಮ್ಮ ದೇಶಕ್ಕೆ ಸಲ್ಲಿಸಿದಂತಹ ಸೇವೆ ಏನಿದೆ ಅದನ್ನು ಸ್ಮರಿಸಿಕೊಂಡು ಅವರ ಹುಟ್ಟಿದ ದಿನವನ್ನು ಇಂಜಿನಿಯರ್ಸ್ ಡೇ ಆಗಿ ಆಚರಿಸ್ತಾ ಇದ್ದೇವೆ. ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಸಿಂಧೂ ನದಿ ನಮಗೆಲ್ಲ ಗೊತ್ತಿದೆ ಅಲ್ವಾ? ಸಿಂಧೂ ನದಿಯ ನೀರನ್ನು ಕುಡಿಯೋದಕ್ಕೆ ಬಳಸಬೇಕು. ಆದರೆ ಸಿಂಧೂ ನದಿಯ ನೀರಲ್ಲಿ ಕೆಸರು ಬಹಳ ಇತ್ತು. ಅದಕ್ಕೆ ಬೇರೆಯವರೆಲ್ಲ ಹೇಳಿದ್ರಂತೆ, ಈ ಕೆಸರನ್ನೆಲ್ಲ ಜರಡಿ ಹಿಡಿದು ಶೋಧಿಸಿ ಶುದ್ಧವಾದ ನೀರನ್ನು ಕೊಡಬೇಕಾಗುತ್ತೆ ಜನಕ್ಕೆ. ಹಾಗಾಗಿ ಒಂದು ದೊಡ್ಡ ಫಿಲ್ಟ್ರಿಂಗ್ ಸ್ಟೇಷನ್ ನಿರ್ಮಿಸೋಣ ಅಂತ ಹೇಳಿ ಲಕ್ಷಾಂತರ ರೂಪಾಯಿಗಳ ಯೋಜನೆ ಕೊಟ್ಟರಂತೆ. ಆದರೆ ವಿಶ್ವೇಶ್ವರಯ್ಯ ಒಂದು ಸರಳವಾದ ಸುಲಭವಾದ ವಿಧಾನ ಹೇಳಿದ್ರು. ಆ ವಿಧಾನ ಯಾವುದು ಅಂತ ಗೊತ್ತಿದೆಯಾ ಯಾರಿಗಾದರೂ? ನಾನು ಆಯ್ಕೆ ಕೊಡ್ತೇನೆ, ಆಯ್ಕೆಯಲ್ಲಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಒಂದು, ಅಣೆಕಟ್ಟು ಕಟ್ಟಿದ್ರು. 2, ಬಾವಿ ತೋಡಿದ್ರು. ಅಣೆಕಟ್ಟು ಕಟ್ಟಿದ್ರು. ಇನ್ಯಾರು ಹೇಳ್ತೀರಿ? ಅಣೆಕಟ್ಟು ಕಟ್ಟಿದ್ರು. ಬಾವಿ ತೋಡಿದ್ರು ಅನ್ಸುತ್ತೆ. ಬಾವಿ ತೋಡಿದ್ರು ಅನ್ನೋದು ಸರಿಯಾದ ಉತ್ತರ. ಹಿತೋಪದೇಶದ ಕಥೆಗಳ ಈ ಪುಸ್ತಕವನ್ನು ಕೊಡ್ತಾ ಇದ್ದೀನಿ, ದಯವಿಟ್ಟು ಸ್ವೀಕರಿಸಿ. ಸಿಂಧೂ ನದಿಯ ಪಾತ್ರ ಏನಿದೆ, ಕೆಸರು ಬಹಳ ತುಂಬಿತ್ತು. ಕೆಸರನ್ನು ಸ್ವಲ್ಪ ಸ್ವಚ್ಛಗೊಳಿಸಿ ದೊಡ್ಡ ಬಾವಿ ತೆಗೆದರಂತಲ್ಲಿ. ಬಾವಿ ತೆಗೆದಾಗ ಶುದ್ಧವಾದ ನೀರು ಬಾವಿಲಿ ಸಂಗ್ರಹ ಆಗ್ತಾಯಿದೆ. ಆ ಕೆಸರೇನೆ ಶೋಧಕದ ಹಾಗೆ, ಫಿಲ್ಟರ್ ಹಾಗೆ ಕೆಲಸ ಮಾಡ್ತಂತೆ. ಫಿಲ್ಟರ್ ಹಾಗೆ ಕೆಲಸ ಮಾಡಿದ ಕಾರಣ ಶುದ್ಧ ನೀರು ಆ ಬಾವಿಯಲ್ಲಿ ಸಂಗ್ರಹ ಆಗ್ತಾಯಿತ್ತು. ಆ ಬಾವಿ ನೀರನ್ನು ಜನಗಳಿಗೆ ಪೂರೈಸೋದಕ್ಕೆ ಈ ಒಂದು ಸಲಹೆಯನ್ನು ಕೊಟ್ಟರಂತೆ ವಿಶ್ವೇಶ್ವರಯ್ಯ. ಈ ಒಂದು ಪುಟ್ಟ ಪರಿಣಾಮಕಾರಿ ಸಲಹೆಯಿಂದ ಲಕ್ಷಾಂತರ ರೂಪಾಯಿಗಳ ಉಳಿತಾಯ ಆಯಿತು ಅನ್ನೋದನ್ನು ನಾವೆಲ್ಲ ಹೆಮ್ಮೆಯಿಂದ ಸ್ಮರಿಸಬಹುದು. ವಿಶ್ವೇಶ್ವರಯ್ಯ ಅವರು ನಮ್ಮ ಮೈಸೂರು ಸಂಸ್ಥಾನಕ್ಕೆ
ಒಂದು ಬ್ಯಾಂಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬ್ಯಾಂಕನ್ನು ಆರಂಭಿಸದಂತೆ ಬನ್ನಿ ಮಾತಾವು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ವಿಶ್ವೇಶ್ವರಯ್ಯ ಅವರು ಕಾರಣರಾದರು ಈ ಒಂದು ಬ್ಯಾಂಕನ್ನು ನಿರ್ಮಿಸೋದಕ್ಕೆ. ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮರಳಿ ಬಂದ ಬುದ್ಧ ಎನ್ನುವ ಈ ಒಂದು ಪುಸ್ತಕವನ್ನು ತಮ್ಮ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ವಿಜ್ಞಾನ ದೇಗುಲ ವಿಶ್ವೇಶ್ವರಯ್ಯ ಮ್ಯೂಸಿಯಂ. ನಮ್ಮ ಅಭಿಯಾನ ಜ್ಞಾನ ಅಭಿಯಾನ ಮುಂದುವರಿಯುತ್ತೆ. ನಮ್ಮ ಜೊತೆ ಬರ್ತಾನೇ ಇರಿ.